ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ನಾವು ಕುಟುಂಬದ ಮನೆಗೆ ಹೋಗಿದ್ದೇವೆ. ಅಲ್ಲಿ ನಾನು ಮತ್ತು ನಯನ ಹೋಗಿದ್ವಿ. ಸೊ ಅಲ್ಲಿ ಇವತ್ತು ಭೂವರಹ ಪೂಜೆ ಮತ್ತು ದುರ್ಗಾ ಪೂಜೆ ಇತ್ತು, ಹಾಗಾಗಿ ಹೋಗಿದ್ವಿ. ಸೊ ಅಲ್ಲಿಯ ವಿಡಿಯೋನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಬನ್ನಿ, ಏನೇನು ನಡೀತು ಅಂತ ನೋಡೋಣ ಬನ್ನಿ. ಬರ್ಕೊಂಡು ವಿಡಿಯೋ ಮಂದ ಒಂದು ಹೋಗಿದ್ದಾರೆ. ನಾನು ಮತ್ತು ನಾನು ಆಗಲೇ ಬಂದ್ವಿ. ಆಗ ನನಗೆ ಬರುವಾಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಬಂದ ನಂತರ ವೀಡಿಯೋ ಮಾಡಿದೆ. ಸೊ ಇಲ್ಲಿ ಏನಂದರೆ ಹೂ ಇಟ್ಕೊಂಡು ಬಂದಿದ್ದಾನೆ, ಅದನ್ನು ಇಟ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇಲ್ಲಿ ನಾಯಿ ಇದೆ ನೋಡಿ. ಬರುವಾಗ ಜೋರು ಮಾಡಿದ, ಈಗ ಜೋರು ಮಾಡ್ತಾ ಇಲ್ಲ. ಸ್ಕೂಲಿಗೆ ಹೋಗುವಾಗ ಇದಕ್ಕೆ ಉಪ್ಪು ಹಾಕಿ ತಿಂತಾ ಇದ್ದ. ಮೆಣಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ರಿಯಲಿ ನನಗೆ ತುಂಬ ಇಷ್ಟ ಆಯಿತು ಕಲರ್ ಇದ್ರದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ನದಿ ಇದೆ, ಕಾಣಿಸ್ತಾ ಇದೆ. ಏನಿನ ಬನ್ನಿ. ಶೋಕ್ ತೋಜಿನದ ಕೇಪುಲತಿಲ್ಲ ಹಿಂದಿಲ್ಲ ಉಂಟು ಕಲರ್. ಇಲ್ಲಿ ಕಾಣಿಕೆಗಳನ್ನು ಹಾಕಲಿಕ್ಕಿತ್ತು. ಇಲ್ಲಿ ನಿಯಮಗಳನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಹಾಕಲಿಕ್ಕಿತ್ತು ನಮ್ಮೆಲ್ಲರಿಗೂ ಕೂಡ. ಮಲಗಿದ್ದಾರೆ, ಕೆಲವರು ಅಲ್ಲಿ ಮಲಗಿದ್ದಾರೆ. ತೋಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕ್ಲಿಯರ್ ಶೋಕದ ಆ್ಯಕ್ಚುಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಂದು ಕೋಡಿ ಇದೆ, ನಾನು ನಿಮ್ಗೆ ತೋರಿಸ್ತೇನೆ. ನಮ್ಮೆ ಬರಬೇಡಿ ನೋಡಿ, ಓ ಅಲ್ಲಿ ಕಾಣಿಸ್ತಾ ಇದೆ. ನೋಡಿ ಓ ಅಲ್ಲಿದೆ. ಬಲಬೇಡಿ, ಬಲ ಬಾ 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 ನೋಡಿ, ಕೇಳಿಸ್ತಾ ಇದೆಯಾ? ಸೊ ಅಲ್ಲಿ ಇದೆ. ಬಾ ಬಾ ಬಲ 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 ಓಲ್ಲ ಬಲ ನಾ ಬಲ ಬಾ ಬಾ ಬಾ. ತೋಟ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ನಮ್ಮ ದೈವದ ಮನೆ. ಸೊ ಅಲ್ಲಿ ಸ್ವಲ್ಪ ಜನ ಕುತ್ಕೊಂಡಿದ್ದಾರೆ. ಇವಳದು ನೋಡಿ ನಿದ್ದೆ ಆಯಿತು. ಮಾಡಲೇ ಇಲ್ಲ ನಿದ್ದೆ, ಎಲ್ಲಿ ನಿದ್ದೆ ಮಾಡೋದು ಆಗುದಿಲ್ಲ ಹಾಗೆ. ಇಲ್ಲಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನಿಸಿದ್ದಾಳೆ. ಹಾಗಾಗಿ ನೋಡಿ, ಇತ್ತೀಚಿನ ದಿನಗಳಿಂದ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಹೋದಲ್ಲಿ ಎಲ್ಲ. ಈಗ ನೋಡಿ, ಇದು ನಯನ ನಮ್ಮದು, ನಿಮ್ಗೆ ಗೊತ್ತಾಯ್ತಲ್ಲ. ಇದು ಕುಲದೈವದ ಮನೆ ನಮ್ಮದು. ಕುಲದೈವ ಅಲ್ವಾ? ಅಲ್ಲ, ಕುಟುಂಬದ ಮನೆ. ಹೌದು. ಸೊ ಈಗ ಸಂಜೆಗೆ ದುರ್ಗಾ ಪೂಜೆಗೆ ಎಲ್ಲ ನೋಡಿ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಇದೆ ನಮ್ಮ ದೈವಗಳು. ಜಾಸ್ತಿ ತೋರಿಸಬಾರ್ದಂತೆ ದೈವಗಳನ್ನೆಲ್ಲ, ಇಲ್ಲಿ ಜೋರಾಗಿ ಮಾತಾಡಬಾರ್ದು ಅಂತ ಇದೆ. ಸೊ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ಇಲ್ಲಿ ಕೂಡ ಹೂವಿದೆ ನೋಡಿ. ಹಾಗೆ ಆಗಲೇ ನಾವು ಭೂಹರ ಪೂಜೆ ಮಾಡಿ ಆಯಿತು. ಸೊ ಇಲ್ಲಿ ಕಾಣಿಕೆ ಕೂಡ ಇದೆ, ಪ್ರಸಾದ ಇದೆ, ಅವಲಕ್ಕಿ ಪ್ರಸಾದ ಇದೆ. ಸೊ ಇಲ್ಲಿ ನಮ್ಮ ದೇವರಿದ್ದಾರೆ. ನಾನು ಮತ್ತು ನಯನ ದುರ್ಗಾ ಪೂಜೆಗೆ ಕೇಪುಲ ಹೂ ಬೇಕಿತ್ತು, ಹಾಗಾಗಿ ಹುಡುಕೊಂಡು ಹೋದ್ವಿ. ಇನ್ನು ಉಳಿದ ವಿಡಿಯೋ ಅವಳ ಚಾನಲಲ್ಲಿ ಇದೆ.
ಸಿಂಪಲಾಗಿ ಇದು ನನ್ನದು ಹಳತ್ತು ಸಾರಿ. ಮುಂಚೆಯಿಂದ ನನಗೆ ಇದು ಕಂಫರ್ಟೇಬಲ್ ಇದೆ, ಅದಕ್ಕೆ ಹಾಕ್ಕೊಂಡಿದ್ದೆ. ಇವಳು ಕೂಡ ಕಂಫರ್ಟೇಬಲ್ ಇದೆ ಅಂತ ಹಾಕ್ಕೊಂಡಿದ್ದಾಳೆ. ಇದನ್ನು ನನ್ನ ಮನೆ ಗೃಹ ಪ್ರವೇಶಕ್ಕೆ ಯಾವುದೋ ಒಂದು ಫಂಕ್ಷನಿಗೆ ಹಾಕಿದ್ಲು. ದುರ್ಗಾ ಪೂಜೆಗೆ ನನಗೆ ನೆನಪಿಲ್ಲ. ದುರ್ಗಾ ಪೂಜೆಗೆ ಹಾಕಿದ್ಲಂತೆ. ವಾಪಸ್ ದುರ್ಗಾ ಪೂಜೆಗೆ ವಾಪಸ್ ದುರ್ಗಾ ಪೂಜೆಗೆ ಏನೋ ಆ ಸಾರಿ ಲಕ್ಕಿದೆ ನಿಮಗೆ ದುರ್ಗಾ ಪೂಜೆಗೆ. ಸೊ ನನಗಿದು ಕಂಫರ್ಟೇಬಲ್ ಆಗಿದೆ, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದಾನೆ. ಸೊ ರೆಡಿ ಆದ್ವಿ ಈ ರೀತಿ ಸಿಂಪಲ್ಲಾಗಿ ಸೋಬರಾಗಿ. ಓಕೆ, ಆಮೇಲೆ ಸಿಗ್ತೇವೆ. ದುರ್ಗಾ ಪೂಜೆಗೆ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡಿದೆ. ವಿಡಿಯೋ ಮಾಡಬೇಕಾದ್ರೆ ಅರ್ಚಕರು ಹೇಳ್ತಾ ಇದ್ರು, ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ವಿಡಿಯೋ ಮಾಡೋದಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಸ್ವಲ್ಪ ವಿಡಿಯೋನ ಮಾಡಿದ್ದಾನೆ. ಈ ರಂಗೋಲಿಗಳನ್ನು ನಾವೆಲ್ಲ ಹಾಕುವ ರೀತಿ ಇಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅದು ಅರ್ಚಕರು ಮಾತ್ರ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ನನಗದರ ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ತಂಗಿಯ ಗಂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಕುಟುಂಬದ ಮನೆಗೆ ಬಂದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವಳು ನೆಗಡ್ತಾ ಇದ್ದಾಳೆ, ಇವಳ ಗಂಡ. ಇವಳು ಕೆಲಸ ಮಾಡಿಸೋದು ನೋಡಿ, ಇವಳ ಆಚೆ ಈಚೆ ಹೋಗುದು ಸುಮ್ಮನೆ. ಅಲ್ಲ ಅಲಮಣಿ ಅಮ್ಮಿ ಹೌದಿಲ್ಲ ಅಲ್ಲ ಇಲ್ಲಿ ಇವರು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಳು ಬಂದ ಹೌದಾ, ಆಯ್ತು. देवी नारायणी नमोस्तुते। ओम सर्वमंगलमांगल्ये शरण्ये त्र्यंबके देवी नारायणी नमोस्तुते। ओम सर्वमंगलमांगल्ये शिवे ನಾವಿವತ್ತು ವಿಟ್ಲದ ಶಾಪಿಂಗ್ ಹೋಗಿದ್ವಿ. ವಿಟ್ಲದ ಜಾತ್ರೆಯಲ್ಲಿ ಸಂತೆ ಬಂದದಕ್ಕೆ ಸಂತೆಗೆ ಹೋಗಿದ್ವಿ ನೋಡಿ. ಸಂತೆ ಎರಡು ಚಪ್ಪಲ್ ತಗೊಂಡು ನೋಡಿ, ಸಂತೆ ಚಪ್ಪಲ್ ಎರಡು ಸಂತೆ ಚಪ್ಪಲ್ ತಗೊಂಡಿದ್ದೇನೆ ನಾನು. ಆಕ್ಚುಲಿ ಇಟ್ಸ್ ಗುಡ್, ರಪ್ಪ ವೇರ್ ಮಾಡ್ಲಿಕ್ಕೆ ಇದ್ದಿಲ್ಲ, ಒಳ್ಳೆ ಚಪ್ಪಲ್. ಇದಕ್ಕೆ ಎಷ್ಟಂದ್ರೆ 200. ಓಕೆ, ಆಮೇಲೆ ಇವಳು ಇದು ರಬ್ಬರ್ ಬ್ಯಾಂಡ್, ಇದು ತಲೆ ಕಟ್ಲಿಕ್ಕೆ. ತಲೆ ಕಟ್ಲಿಕ್ಕೆ ಅಲ್ಲ, ಕೂದಲು ಕಟ್ಲಿಕ್ಕೆ. ತಲೆಯಲ್ಲಿ ತಲೆ ಅಲ್ಲ, ನಿಮ್ಮಲ್ಲಿ ಇರುದೇ ಒಂದು ತಲೆ ಇದೆ, ಅದನ್ನು ಕಟ್ಟುದಿಲ್ಲ. ಇದು ಫ್ರೇಗ್ರೆನ್ಸ್. ಇದು ತುಂಬಾ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ಸ್ಯಾಂಡಲ್ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತದೆ, ಬರ್ತಾ ಇದೆ, ಫ್ರೇಗ್ರೆನ್ಸ್ ಬರ್ತದೆ, ಫ್ರೇಗ್ರೆನ್ಸ್ ಏನೋ ಒಂದು. ಆಮೇಲೆ ಇವಳು ಭಾರಿ ಒಂದು ಚಂದದ ಡ್ರೆಸ್ ತಗೊಂಡ್ರು. ಇದು ನನಗೆ ಚಿಕ್ಕಮ್ಮ ತೆಗೆದು ಕೊಟ್ಟದು, ನನಗೆ ಇಷ್ಟ ಆಯ್ತು. ಓಕೆ, ಆಮೇಲೆ ಇದಿವರ್ದು ಯಾವಾಗ್ಲದ್ದು ಅದೇ ಕಲರ್, ಮೈ ಫೇವ್ರೇಟ್ ಕಲರ್. ಹಾಕ್ಲಿಲ್ಲ ಇವತ್ತು, ಸೊ ಈಗ ತೆಗೆದು ರೆಡ್ ಕಲರ್. ಅದೇ ನನಗೆ ತುಂಬಾ ಇಷ್ಟ ರೆಡ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ. ಸೊ ನನಗೆ ಇಷ್ಟ. ಹೇಳುವವರು ಕೂಡ ಹಾಗೆ, ಮತ್ತೆ ನನ್ನನ್ನೇ ಕಾಪಿ ಮಾಡುದು ನೋಡಿ. ಅವರ ಕೈಲಿ ಕೂಡ ಅದೇ ಇರುವುದು. ನನ್ನ ಫೇವ್ರೇಟ್ ಅಂತ ಹೇಳುದು ಮಾತ್ರ, ಅಲ್ಲ ಇರುದೇ ಅದೇ ಕಲರ್. ಬೇರೆ ಕಲರ್ ತೆಗ್ದ್ರೆ ಇವಳೆಂತ ಹಾಕುದೇ ಇಲ್ಲ, ಅದನ್ನು ತರುದು ಮಾತ್ರ. ಮತ್ತೆ ನನ್ನ ಕೈಲಿ ರೆಡ್ ನೋಡಿ ಅದನ್ನೇ ಹಾಕುದು. ಓಕೆ, ಮತ್ತೆ ಇದು ಯಾವಾಗ್ಲೂ ಇದ್ದದ್ದೇ. ಇದು ಹೂ ಹಾಕ್ಲಿಕ್ಕೆ ಹಳದಿತ್ತು, ಇಂಥದ್ದೇ ಸೇಮ್ ಕಲರ್ ಇದ್ದಿತ್ತು. ಸೇಮ್ ಕಲರ್ ಅಲ್ಲ, ಬ್ಲೂ ಕಲರ್ ಅಲ್ಲಿ ಇತ್ತು. ನನಗೆ ಇದು ಇಷ್ಟ ಆಯ್ತು, ಯಾಕಂದ್ರೆ ತುಂಬಾ ಹೂ ದೇವರಿಗೆ ಕೊಯ್ದಿದ್ರಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ದೊಡ್ಡದುಂಟು, ಮತ್ತೆ ಏನಾದ್ರೂ ಫ್ರೂಟ್ಸ್ ಇಡ್ಲಿಕ್ಕೆ ಆಗ್ತದೆ. ಕಚ್ಚೆ
ಆ್ಯಕ್ಚುಲಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಹೆಚ್ಚಾಗಿ ತಗೊಳ್ಳೋದು ಅದನ್ನೇ, ಪ್ಲಾಸ್ಟಿಕ್ ಇದೆ. ಸೊ ಇದೊಂದು ಏನಾದರೂ ಹಾಕಿ ಇಡೋಣ ಅಂತೇಳಿ ತಗೊಂಡೆ. ಚಪಾತಿ ಇದು ಮಾಡ್ಲಿ ಇಡ್ಲಿಕ್ಕೆ ತಗೊಂಡದ್ದು. ಹೌದು. ಯಾವ್ದು ನೆನಪಿಲ್ಲ. ಆಮೇಲೆ ಇದು ನಾಯಿ, ಇದು ಪುಚ್ಚೆಗೆ. ಇನ್ನು ಪುಚ್ಚೆ ಬಂದ್ರೆ ಅಲ್ಲ, ಪುಚ್ಚೆಗೆ ಅಲ್ಲ, ಇದು ನಾನು ದೇವರಿಗೆ ಇಡ್ಲಿಕ್ಕೆ ಅಂತ ಹೇಳಿ. ಸಾರಿ ಇದು ಬಾದಾಮ್ ಎಲ್ಲ ಹಾಕಿ, ಬಾದಾಮ್ ದ್ರಾಕ್ಷಿ ಎಲ್ಲ ಹಾಕಿ ಇಡ್ಲಿಕ್ಕೆ ಬೆಸ್ಟ್ ಅಂತ ಹೇಳಿ. ಸೀಡ್ಸ್ ತುಂಬಾ ಒಳ್ಳೇದಿದೆ. ಹಾಗೆ ಇದನ್ನು ತಗೊಂಡೆ. ಮತ್ತೆ ಮೋನಿಶಾ, ನಾನು ಇದರಲ್ಲಿ ನೇತಾಡಿಸುದು ಇನ್ನು ನಾನು. ಅವರೇ ತಗೊಳ್ಳಿಕ್ಕೆ ಹೇಳಿದ್ ನನ್ನಲ್ಲಿ. ಅವರೇನು ಒಳ್ಳೆಯವರ ಹೇಳಿದ ನಿನ್ನ ನಾನೆಂತ ಹೇಳಿದ್ದು, ನಿನ್ನ ಇದ್ರಲ್ಲಿ ನೇತಾಡಿಸುದು ಅಂತ ಹೇಳಿದ್ದು, ನೀನ್ ತಕೊಂಡೆ ಅಂತ ಹೇಳಿದೆಯಾ ಅಂತ ಮಾತಾಡ್ತಾಳೆ ಅಂತ ಇಲ್ಲ. ಸೊ ನನಗೆ ಇದು ಇಷ್ಟ ಆಯ್ತು. ಇದರಲ್ಲಿ ನೋಡಿ, ಇನ್ನು ಖಾಲಿ ಇದು ಪ್ಲಾಸ್ಟಿಕ್ ಕವರ್ ಒಂದು ಉಳಿದಿದೆ. ಅದೊಂದು ಬಾಕ್ಸ್. ಮತ್ತೆ ಕೊನೆಗೆ ಇದೊಂದು ಬಾಕ್ಸ್. ಇದು ಯಾಕೆ ಅಂತ ಕೇಳ್ಬೋದು. ಈಗ ನೋಡಿ, ನಾನು ಯಾಕೆ ಅಂತ ತೋರಿಸ್ತೇನೆ. ಅದು ಕೊಡು ನನಗೆ. ಯಾಕೆ ಅಂತ ಗೊತ್ತಾಯ್ತಲ್ಲ, ಹಾಕಿಡ್ಲಿಕ್ಕೆ. ಇದು ಹಾಕಿಡ್ಲಿಕ್ಕೆ. ಇಲ್ಲದಿದ್ರೆ ಎಲ್ಲ ಅಲ್ಲಿ ಒಂದೊಂದು ವಸ್ತು ಇರ್ತದೆ. ಇಲ್ಲಿ ನೋಡಿ, ಈಗ ಇಲ್ಲಿ ಕೂಡ ಇದೆ, ಒಂದೆರಡು ಮೂರು ನೇಲ್ ಪಾಲಿಶ್ ಏನಿದೆ ನೋಡಿ, ಅಲ್ಲಲ್ಲಿದೆ. ಅದನ್ನು ತೆಗಿಯೋದು ಮತ್ತೆ ಅಲ್ಲೇ ಇಡುದು. ಹಾಗೆ ಉಗುರು ತೆಗಿಯೋದಿರ್ಬೋದು, ಅದನ್ನು ಕೂಡ ತರ್ತಾಳೆ ಮತ್ತೆ ಅಲ್ಲೇ ಇಟ್ಟು ಬಿಡ್ತಾಳೆ. ಅದಕ್ಕೆ ಇದನ್ನೊಂದು ತಕೊಂಡದ್ದು. ಇದರಲ್ಲಿ ಯಾರು ಹಾಕದಿದ್ರು ನಾನಂತೂ ತಂದು ಹಾಕ್ತೇನೆ ಅಲ್ವಾ ಅಂತ. ಸೊ ಇರ್ಲಿ ಅಂತ ತಕೊಂಡೆ. ಇದು ಕೂಡ ಅಂಥದ್ದಕ್ಕೆ ಯೂಸ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಒಂದು ಮೇಜಲ್ಲಿ ಇಟ್ರೆ ಇದರಲ್ಲಿ ಹಾಕಿಡ್ಬೋದು ಅಂತ ಹೇಳುದು ಮಾತ್ರ. ಮತ್ತೆ ಎಲ್ಲರಲ್ಲಿ ತಂದು ಮೇಜಲ್ಲಿ ಇಟ್ಟು ಬಿಡುದು. ಮತ್ತೇನು ಮಾಡುದು, ಮಾಡಲೇಬೇಕು. ಹೆಂಗಸರಲ್ವ, ಮನೆಯಲ್ಲಿದ್ದ ಮೇಲೆ ಎಲ್ಲವೂ ಮಾಡುದು. ಮತ್ತೆ ಕೊನೆಗೆ ಯಾರು ಇಟ್ಟದ್ದು, ಅದು ಅಮ್ಮ ಇಟ್ಟದ್ದು ಅಂತ ಹೇಳುದು. ಅಲ್ಲಿಗೆ ಹೋಗಿತ್ತು ಮನೆಯಲ್ಲಿ. ಇವರಲ್ಲಿ ಇದು ನೋಡಿ, ತುಂಬಾ ತುಂಬಾ ಸಣ್ಣ ಬಚ್ಚಂಗಾಯಿ ಇಟ್ಕೊಂಡು ಬಂದಿದ್ದಾರೆ. ಇದು ನೋಡಿ, ತುಂಬಾ ಸಣ್ಣ ಬಚ್ಚಂಗಾಯಿ ಇಟ್ಕೊಂಡು ಬಂದಿದ್ದಾರೆ. ಬಚ್ಚಂಗಾಯಿ ಅಲ್ಲ ಅದು, ಮತ್ತೆಂತ ಕಲ್ಲಂಗಡಿ. ಅದು ತುಳುವಿನಲ್ಲಿ ಯಾವುದೋ ಒಂದು ಅಂಗಡಿ ಅಂತ ಗೊತ್ತಿತ್ತು ನಂಗೆ. ಇದು ನೋಡಿ, ನಾ ತೆಗಿಲಿಕ್ಕಿದ್ದೆ, ಅವರು ತೆಗೆದ್ರು. ಹೌದು, ಹೀಗೆ ತೆಗಿಲಿಕ್ಕೆ ಈಸಿ ಅಲ್ವಾ? ಬಾರಿ ಹುಷಾರಿದ್ದಾರೆ ಇವರು. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಫ್ರಿಜ್ ಅಲ್ಲಿ ಇಟ್ಟು ತಿನ್ಬೇಕು. ತಗೊಳ್ಳಿ, ಫಸ್ಟ್ 3 ಅವರೇ ತಿಂದದ್ದು. ನಾನು ತರ್ಲಿಕ್ಕೆ ಹೇಳಿದ್ದ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿ, ನನಗಿದು ಬೇಕು ಅಂತ. ಹಾಗೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಾಟರ್ ಮೆಲನ್ ಅಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ.